ಆಧ್ಯಾತ್ಮಿಕವಾಗಿ ಮಾನವನ ಜನ್ಮ ಶ್ರೇಷ್ಠ ಯಾಕೆ ಅಂತಂದ್ರೆ, ಮಾನವನ್ಗೆ 4 ರೀತಿಯ ಕಣ್ಣುಗಳಿವೆ. ಚರ್ಮಚಕ್ಷು, ದಿವ್ಯ ಚಕ್ಷು, ಮನೋಚಕ್ಷು ಹಾಗೂ ಜ್ಞಾನಚಕ್ಷು. ಚರ್ಮಚಕ್ಷು ಅಂದ್ರೆ ಈ 2 ಕಣ್ಣುಗಳು. ದಿವ್ಯ ಚಕ್ಷು ಅಂದ್ರೆ ಕಣ್ಣುಗಳು ಮುಚ್ಚಿದ್ರು ಕೂಡ ಶಿವನ 3ನೇ ಕಣ್ಣು ಅಂತ ಹೇಳ್ತಾರಲ್ಲ, ಥರ್ಡ್ ಐ ಅಂತ, ಅದು ದಿವ್ಯ ಚಕ್ಷು. ಮನೋಚಕ್ಷು ಅಂದ್ರೆ ನಾವ್ ಕಣ್ ತೆರೆದಿದ್ರೂನು ನೋಡ್ತಾ ಇದ್ರೂನು ನಮ್ಮ ಮನಸ್ಸು ಎಲ್ಲೋ ಏನೋ ಆಲೋಚನೆನೋ ಇಮ್ಯಾಜಿನೇಷನ್ನೋ ಏನೋ ಹಾಕೊಂಡು ಎಲ್ಲೋ ಕಳೆದೋಗಿರ್ತೀವಿ. ಯಾರೋ ಬಂದು ಏನ್ ಮಾಡ್ತಾ ಇದೀಯಾ ಅಂತ ನಮ್ಮನ್ನ ಎಚ್ಚರ ಮಾಡಿದಾಗ ಹಾ ಅಂತ ಬರ್ತೀವಲ್ಲ, ಅದು ಮನೋಚಕ್ಷು. ಸಂಪೂರ್ಣವಾಗಿ ಜ್ಞಾನವನ್ನ ಪಡ್ಕೊಂಡಾಗ ಸಹಸ್ರಾರ ಚಕ್ರದ ಓಪನ್ ಆಗೋದು ಅಂದ್ರೆ ಜ್ಞಾನಚಕ್ಷು. ಹಾಗಾಗಿ 4 ಕಣ್ಣುಗಳಿದೆ. ಮಾನವನಿಗೆ 2 ಸ್ತರದ ಮನಸ್ಸು ಇದೆ. ಒಂದು ಎಚ್ಚರ ಮನಸ್ಸು, ಇನ್ನೊಂದು ಸುಪ್ತ ಮನಸ್ಸು. ಮಾನವನಿಗೆ 4 ಪ್ರಜ್ಞಾ ಸ್ಥಿತಿಗಳಿದೆ: ಜಾಗೃತ, ಸ್ವಪ್ನ, ಸುಷುಪ್ತಿ ಹಾಗೂ ತುರ್ಯ.